ಹಾಯ್ ಫ್ರೆಂಡ್ಸ್, ನಾನು ವೇದಾವತಿ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ರೆಸಿಪಿಯಲ್ಲಿ ಬೆಳ್ಳುಳ್ಳಿ ಒಗ್ಗರಣೆ ಹಾಕಿ ಬೇಳೆ ಕಾಳುಗಳ ಜೊತೆ ಪಾಲಕ್ ಮತ್ತೆ ಮೆಂತ್ಯ ಸೊಪ್ಪು ಕೂಡ ಹಾಕಿ ಸೊಪ್ಪು ಸಾರು ಮಾಡೋಣ. ಹಾಗೆ ಸಬ್ಬಾಸ್ಗೆ ಸೊಪ್ಪು ಹಾಕಿ ಬಜ್ಜಿ ಕೂಡ ಮಾಡೋಣ. ಈಗ ಫಸ್ಟು ಗರ್ಗರಿಯಾಗಿ ಸಬ್ಬಾಸ್ಗೆ ಸೊಪ್ಪು ಹಾಕಿ ಬಜ್ಜಿ ಮಾಡೋಣ. ಫಸ್ಟ್ ನಾನಿಲ್ಲಿ ಸಬ್ಬಾಸ್ಗೆ ಸೊಪ್ಪನ್ನ ವಾಶ್ ಮಾಡಿ ಸಣ್ಣದಾಗಿ ಹೆಚ್ಕೊಂಡು ಹಾಕೊಳ್ತೀನಿ. ಆಮೇಲೆ ಈರುಳ್ಳಿ ಕೂಡ ಹಾಕೊಳ್ತೀನಿ. ಹಾಗೆ ಈರುಳ್ಳಿ ಹಾಕಿದ್ಮೇಲೆ ಕ್ಯಾಪ್ಸಿಕಮ್ ಹಾಕೊಳ್ತೀನಿ. ಇದ್ರ ಜೊತೆಗೆ ಸ್ವಲ್ಪ ಸಣ್ಣಗೆ ಹೆಚ್ಕೊಂಡು ಹಸಿಮೆಣಸಿನ್ಕಾಯಿ ಕೂಡ ಹಾಕೊಳ್ತಾ ಇದ್ದೀನಿ. ಹಾಗೆ ಕರಿ ಲೀಫ್ ಕೂಡ ಹಾಕೊಳ್ತೀನಿ. ಜೊತೆಗೆ ಸ್ವಲ್ಪ ಜೀರಿಗೆ ಹಾಕೊಳ್ತೀನಿ. ಹಾಗೆ ಸ್ವಲ್ಪ ಓಂಕಾಳು ಕೂಡ ಹಾಕೊಳ್ಳೋಣ. ಆಮೇಲೆ ಇದ್ರ ಜೊತೆಗೆ ಸ್ವಲ್ಪ ಸೋಂಪಾ ಕಾಳು ಕೂಡ ಹಾಕೊಳ್ಳೋಣ. ಹಾಗೆ ಇಂಗು ಕೂಡ ಸ್ವಲ್ಪನೇ ಹಾಕೊಳ್ಳೋಣ. ಜೊತೆಗೆ ಸ್ವಲ್ಪ ಸೋಡಾ ಕೂಡ ಹಾಕೊಳ್ಳೋಣ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು ಕೂಡ ಹಾಕೊಳ್ಳೋಣ. ಈಗ 1.5 ಕಪ್ಪಷ್ಟು ಕಡಲೆ ಹಿಟ್ಟು ಹಾಕೊಳ್ತಾ ಇದ್ದೀನಿ. ಹಾಗೆ 1 ಸ್ಪೂನ್ ಅಕ್ಕಿ ಹಿಟ್ಟು ಕೂಡ ಹಾಕೊಳ್ತಾ ಇದ್ದೀನಿ. ಈಗ ಫಸ್ಟು ನೀರು ಹಾಕೊಳ್ದೇ ಮಿಕ್ಸ್ ಮಾಡ್ಕೊಳ್ಳೋಣ. ಅಂದರೆ ಡ್ರೈ ಆಗಿ ಒಂದ್ಸಲ ಮಿಕ್ಸ್ ಮಾಡಿಕೊಂಡ್ರೆ ಎಲ್ಲವೂ ಮಿಕ್ಸ್ ಆಗುತ್ತೆ. ಆಮೇಲೆ ನೀರು ಹಾಕೊಳ್ತೀನಿ. ಇಲ್ಲಿ ನೀರನ್ನ ಎಷ್ಟು ತೊಗೊಳ್ತಾ ಇದ್ದೀನಿ ಅಂದರೆ ಮೀಡಿಯಮ್ ಸೈಜಲ್ಲಿ 1 ಗ್ಲಾಸ್ ತೊಗೊಂಡು ಅದರಲ್ಲಿ 1 ಗ್ಲಾಸಷ್ಟು ತೊಗೊಳ್ತಾ ಇದ್ದೀನಿ. ಈಗ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ಕಡಲೆ ಹಿಟ್ಟನ್ನು ಮತ್ತೆ ತೊಗೊಳ್ತಾ ಇದ್ದೀನಿ. ಅದನ್ನು 1 ಕಪ್ ಅಷ್ಟು ತೊಗೊಳ್ತಾ ಇದ್ದೀನಿ. ಇಲ್ಲಿ ಟೋಟಲಿ ಕಡಲೆ ಹಿಟ್ಟನ್ನು 2.5 ಕಪ್ ಅಷ್ಟು ತೊಗೊಂಡಿದ್ದೀನಿ. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ಇಲ್ಲಿ ನೀರು ಕರೆಕ್ಟಾಗಿ ಹಾಕೊಂಡಿರೋದ್ರಿಂದ ಮತ್ತೆ ನೀರು ಹಾಕೊಳ್ಳೋ ಅವಶ್ಯಕತೆ ಇಲ್ಲ. ಆಲ್ರೆಡಿ ಮೀಡಿಯಮ್ ಸೈಜಲ್ಲಿ 1 ಗ್ಲಾಸ್ ನೀರು ಹಾಕೊಂಡಿದ್ದೀನಲ್ಲ, ಸೊ ಹಾಗಾಗಿ ಮತ್ತೆ ತೊಗೊಳ್ತಾ ಇಲ್ಲ ನಾನು. ಈಗ ಇದ್ರ ಜೊತೆಗೆ ಅರ್ಧ ನಿಂಬೆಹಣ್ಣು ತೊಗೊಂಡು ಅದ್ರ ಜ್ಯೂಸ್ ಕೂಡ ಹಾಕೊಳ್ತೀನಿ. ನಿಂಬೆಹಣ್ಣು ಹಾಕೊಳ್ಳೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ. ಸೊ ಹಾಗಾಗಿ ಹಾಕೊಳ್ತಾ ಇದ್ದೀನಿ. ಈಗ ಬಜ್ಜಿ ಹಿಟ್ಟು ರೆಡಿ ಆಯಿತು. ಬಾಣಲಿಗೆ ಎಣ್ಣೆ ಹಾಕ್ಕೊಂಡು ಬಿಸಿ ಮಾಡ್ಕೊಂಡಿದ್ದೀನಿ. ಈಗ ಬಜ್ಜಿ ಸೈಜಲ್ಲಿ ಬಜ್ಜಿ ಹಿಟ್ಟು ಹಾಕೊಳ್ತಾ ಹೋಗ್ತೀನಿ. ಇದನ್ನು ಮೀಡಿಯಂ ಫ್ಲೇಮಲ್ಲಿ ಬೇಯಿಸ್ಕೊಳ್ತಾ ಇದ್ದೀನಿ. ಬಜ್ಜಿ ಹಾಕಿದ್ಮೇಲೆ ಸ್ವಲ್ಪ ಹೊತ್ತು ಬೇಯಕ್ಕೆ ಬಿಡಬೇಕು. ಆಮೇಲೆ ಸೌಟಲ್ಲಿ ತಿರುಗಿಸ್ಕೊಳ್ಬೇಕಾಗುತ್ತೆ. ಅಂದರೆ 2 ಕಡೆನೂ ಬೇಯಿಸ್ಕೊಳ್ತಾ ಹೋಗ್ತೀನಿ. ಕ್ರಮೇಣ ಅದು ಬೇಯ್ತಾ ಕಲರ್ ಚೇಂಜ್ ಆಗ್ತಾ ಹೋಗುತ್ತೆ. ಈಗ 2 ಕಡೆನೂ ಚೆನ್ನಾಗಿ ಬೇಯಿಸ್ಕೊಂಡಿರೋದ್ರಿಂದ ಬಜ್ಜಿ ಚೆನ್ನಾಗಿ ಬೆಂದಿದೆ. ಈಗ ಬಜ್ಜಿನೆಲ್ಲ ಪ್ಲೇಟಿಗೆ ಎತ್ಕೊಳ್ಳೋಣ. ಗರ್ಗರಿಯಾಗಿ ಬಜ್ಜಿ ಮಾಡಬೇಕು ಅಂದರೆ ಈ ವಿಧಾನದಲ್ಲಿ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ಅದರಲ್ಲೂ ಸಬ್ಬಾಸ್ಗೆ ಸೊಪ್ಪು ಹಾಕಿ ಮಾಡೋದ್ರಿಂದ ಇನ್ನೂ ಟೇಸ್ಟಿಯಾಗಿರುತ್ತೆ. ಈಗ ಬಜ್ಜಿ ರೆಸಿಪಿ ಆಯಿತು. ನೆಕ್ಸ್ಟ್ ಇವಾಗ ಸೊಪ್ಪು ಸಾರು ಮಾಡೋಣ. ಅದರಲ್ಲೂ ಪಾಲಕ್ ಮತ್ತು ಮೆಂತ್ಯ ಸೊಪ್ಪು ಹಾಕಿ ಸಾರು ಮಾಡೋಣ. ಈರುಳ್ಳಿ ಹಾಕ್ದಲೆ ಬರೀ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಸಿಂಪಲ್ ಆಗಿ ಸಾಂಬಾರು ಮಾಡೋಣ. ಈ ಸಾರು ಚಪಾತಿ, ಅನ್ನ, ಮುದ್ದೆ ಊಟಕ್ಕೆ ಚೆನ್ನಾಗಿರುತ್ತೆ. ಈಗ ಕುಕ್ಕರಿಗೆ ತೊಗರಿಬೇಳೆ, ಮಸೂರ್ ದಾಲ್, ಹೆಸರು ಬೇಳೆ, ಈ 3 ಬೇಳೆನ ವಾಶ್ ಮಾಡಿಕೊಂಡು ಆಮೇಲೆ ಬೇಳೆ ಬೇಯೋದಕ್ಕೆ ಸ್ವಲ್ಪ ನೀರು ಹಾಕೊಳ್ತೀನಿ. ಇಲ್ಲಿ ಬೇಕು ಅಂದರೆ ತೊಗರಿಬೇಳೆ ಮತ್ತು ಹೆಸರು ಬೇಳೆ ಮಾತ್ರ ಹಾಕೊಳ್ಬೋದು. ಈಗ ಇದ್ರ ಜೊತೆಗೆ 2 ಟೊಮೊಟೊ ಕಟ್ ಮಾಡಿ ಹಾಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ಅರಿಶಿನ ಪುಡಿ ಕೂಡ ಹಾಕೊಳ್ಳೋಣ. ಹಾಗೆ ಉಪ್ಪು ಕೂಡ ಹಾಕೊಳ್ತಾ ಇದ್ದೀನಿ. ಇಲ್ಲಿ ಮೆಂತ್ಯ ಸೊಪ್ಪು ಮತ್ತು ಪಾಲಕ್ ಸೊಪ್ಪು 2 ಜೊತೆಲೇ ಹೆಚ್ಕೊಂಡಿರೋದ್ರಿಂದ ಹಾಕೊಳ್ತಾ ಇದ್ದೀನಿ. ಕುಕ್ಕರ್ ಕ್ಯಾಪ್ ಕ್ಲೋಸ್ ಮಾಡಿ 4ರಿಂದ 5 ವಿಷಲ್ ಹಾಕಿದೆ. ವಿಷಲ್ ಆರಿದ್ಮೇಲೆ ಕ್ಯಾಪ್ ಓಪನ್ ಮಾಡಿದ್ದೀನಿ. ಬೇಳೆ, ಸೊಪ್ಪು, ಟೊಮೊಟೊ ಎಲ್ಲ ಚೆನ್ನಾಗಿ ಬೆಂದಿದೆ. ಹಾಗೆ ಒಂದ್ಸಲ ಮಿಕ್ಸ್ ಮಾಡ್ಕೊಳ್ಳೋಣ. ಈಗ ಸಣ್ಣ ಸೌಟಲ್ಲಿ ಸಪ್ರೇಟಾಗಿ ಒಗ್ಗರಣೆ ಮಾಡ್ಕೊಳ್ತೀನಿ. ಎಣ್ಣೆ ಹಾಕೊಳ್ತೀನಿ. ಎಣ್ಣೆ ಬಿಸಿ ಆದಮೇಲೆ ಸಾಸಿವೆ ಹಾಕ್ಕೊಳ್ತೀನಿ. ಅದಾದಮೇಲೆ ಜೀರಿಗೆ ಹಾಕ್ಕೊಳ್ತೀನಿ. ಸಾಸಿವೆ ಮತ್ತು ಜೀರಿಗೆ 2 ಚಟಪಟ ಅಂದಮೇಲೆ ಹಾಗೆ 2 ಒಣಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಳ್ತೀನಿ. ಜೊತೆಗೆ ಕರಿ ಲೀಫ್ ಕೂಡ ಹಾಕ್ಕೊಳ್ತೀನಿ. ಹಾಗೆ ಬೆಳ್ಳುಳ್ಳಿ ಕೂಡ ಹಾಕ್ಕೊಳ್ತೀನಿ. ಬೆಳ್ಳುಳ್ಳಿನ ಸ್ವಲ್ಪ ಜಾಸ್ತಿನೇ ಹಾಕ್ಕೊಂಡಿದ್ದೀನಿ. ಇದ್ರ ಜೊತೆಗೆ ಹಸಿಮೆಣ್ಸಿನ್ಕಾಯಿ ಕೂಡ ಹಾಕ್ಕೊಂಡು ತಿರುಗಿಸ್ಕೊಳ್ತೀನಿ. ಈಗ ಒಗ್ಗರಣೆ ರೆಡಿಯಾಗಿದೆ. ಇದನ್ನೆಲ್ಲ ಸೊಪ್ಪು ಬೇಳೆ ಬೇಯಿಸ್ಕೊಂಡಿದ್ದೀವಲ್ಲ ಅದ್ರ ಜೊತೆಗೆ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತೀನಿ. ಸೊಪ್ಪು ಬೇಳೆ ಸ್ವಲ್ಪ ಗಟ್ಟಿ ಇರೋದ್ರಿಂದ ಸ್ವಲ್ಪ ನೀರು ಕೂಡ ಹಾಕ್ಕೊಳ್ಳೋಣ. ಹಾಗೆ ಮಿಕ್ಸ್ ಮಾಡಿಕೊಂಡು 5ರಿಂದ 10 ನಿಮಿಷಗಳ ಕಾಲ ಬೇಯಕ್ಕಿಡಬೇಕಾಗುತ್ತೆ. ಸಿಂಪಲ್ಲಾಗಿ ಬೆಳ್ಳುಳ್ಳಿ ಒಗ್ಗರಣೆ ಕೊಟ್ಟು ಮಾಡಿರೋದ್ರಿಂದ ತುಂಬ ರುಚಿಯಾಗಿರುತ್ತೆ. ನೋಡಿದ್ರಲ್ಲ, ಸಿಂಪಲ್ಲಾಗಿ ಬೇಳೆ ಜೊತೆಗೆ ಮೆಂತ್ಯ ಮತ್ತು ಪಾಲಕ್ ಸೊಪ್ಪಾಕಿ ಸಾರು ಮಾಡೋದನ್ನು ತುಂಬ ಈಸಿಯಾಗಿ ಬೇಗನೆ ಮಾಡ್ಬೋದು.